ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅತ್ತೆ, ಏನತ್ತೆ ಇದು ಇಷ್ಟೊಂದು ಯೋಚನೆ ಮಾಡ್ತಾ ಕುತ್ಕೊಂಡಿದ್ದೀರಾ? ನಾನು ಹೇಳ್ದೆ ತಾನೆ ಅವಳನ್ನ ಈ ಮನೆ ಬಿಟ್ಟು ಓಡಿಸೋದಕ್ಕೆ ಒಂದಲ್ಲ ಒಂದು ಪ್ಲಾನ್ ಮಾಡೋಣ ಅಂತ. ಆದರೂ ಇಷ್ಟೊಂದು ಯಾಕೆ ಯೋಚನೆ ಮಾಡ್ತಿದ್ದೀರಾ ಅತ್ತೆ? ನೀನೇನೇ ಉಪಾಯ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ ಕಣೆ. ಅವಳನ್ನಷ್ಟು ಸುಲಭವಾಗಿ ಮಟ್ಟ ಹಾಕೋಕ್ಕಾಗಲ್ಲ. ಅತ್ತೆ, ಈ ಕೇದ್ಗೆ ಒಂದಲ್ಲಿ ಹಾವಿರುತ್ತೆ ಅಂತ ನಾವು ಹೂ ಕೀಳೋದನ್ನ ಬಿಡೋದಕ್ಕಾಗುತ್ತಾ? ಇದು ಹಾಗೆ ಓವರಾಗಿ ಆಡ್ತಾಳೆ ಅಂತ ಆಡೋದಕ್ಕೆ ಬಿಟ್ರೆ ನಮ್ಮನ್ನೆಲ್ಲ ಚೆನ್ನಾಗಿ ಆಟ ಆಡಿಸ್ಬಿಡ್ತಾಳೆ. ಈಗಲೂ ಅವಳು ಅದನ್ನೇ ಮಾಡ್ತಿರೋದು. ನೀನು ಸಿದ್ದು ಅವಳನ್ನ ದೂರ ಮಾಡಬೇಕು ಅಂತ ತಾನೆ ನಾವು ಶಾಸ್ತ್ರಿಗಳನ್ನ ಕರೆಸಿ ವ್ರತ ಪೂಜೆ ಅಂತ ನಾಟಕ ಮಾಡಿದ್ದು. ಆದರೆ ಈಗೇನಾಯಿತು? ಅರಳಿ ಮರಕ್ಕೆ ಬೇವಿನ ಮರ ಸುತ್ಕೊಂಡಾಗೆ ಇಬ್ಬರು ಜೊತೆಯಲ್ಲೇ ಇದ್ದಾರೆ. ಜೊತೆಗೆ ಈಗ ಅವಳು ಪ್ರೆಗ್ನೆಂಟ್ ಬೇರೆ. ಅದು ಅಲ್ಲದೆ ಈ ಮನೆಯಲ್ಲಿರೋರು ಎಲ್ಲರ ಸಪೋರ್ಟು ಅವಳಿಗಿದೆ. ಆಗಲೇ ಅತ್ತೆ ಅವಳ ಪಕ್ಷ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ ನಿಮ್ಮ ಮಾವ ಯಾವಾಗ ಕುರ್ಚಿನ ಅವಳ ಕಡೆ ತಿರುಗಿಸ್ಕೊಂಡ್ಬಿಡ್ತಾರೋ ಅಂತ ಹೆದರಿಕೆ ಆಗ್ತಿದೆ. ನಿನ್ನ ಗಂಡ ಮೊದಲಿಂದಲೂ ಅವಳ ಕಡೆನೇ ಸಪೋರ್ಟು. ಇವರೆಲ್ಲ ಸೇರಿ ಅವಳ ತಲೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ದಾರೆ. ನಾವಿಬ್ರು ಏನು ಮಾಡೋಕ್ಕಾಗುತ್ತೆ ಹೇಳು? ಅತ್ತೆ, ಇಷ್ಟಕ್ಕೆಲ್ಲ ನೀವು ಇಷ್ಟೊಂದು ಹತಾಶರಾಗ್ಬಿಟ್ರೆ ಹೇಗೆ? ಇನ್ನೇನು ಮಾಡಬೇಕು ಅಂತಿದ್ಯಾ ನೀನು? ನಾವಿಬ್ರು ಏನೇ ಪ್ಲಾನ್ ಮಾಡಿದ್ರು ಅವರಿಬ್ಬರನ್ನ ದೂರ ಮಾಡೋಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ಅವ್ರು ಇಷ್ಟ ಬಂದಂಗೆ ಆಟ ಆಡ್ತಿರ್ತಾರೆ. ನಾವಿಬ್ರು ಅವ್ರನ್ನ ನೋಡಿ ಚಪ್ಪಾಳೆ ಹೊಡ್ಕೊಂಡು ಸುಮ್ಮನೆ ಇರಬೇಕಷ್ಟೆ. ಪರವಾಗಿಲ್ವೇ ಅತ್ತೆ, ನಾನು ಕೇಳೋಕ್ಕಿಂತ ಮುಂಚೆ ನೀವೇ ಬಾಯ್ ಬಿಟ್ಬಿಟ್ರಿ. ನಾನೇನು ಬಾಯ್ ಬಿಟ್ಟೆ? ಅತ್ತೆ, ಕಳ್ಳನ ಮನ್ಸು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಇಂಥ ಬುದ್ಧಿ ನಿಮಗೆ ಯಾಕೆ? ಹೇಳಿ, ಯಾರು ಮುಂದೆ ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿಮಗೆ? ಎಲ್ಲ ಗೊತ್ತಿದ್ದೆ ಮಾತಾಡ್ತಿದ್ದೀನಿ ಅತ್ತೆ. ನೀವು ಶಾಸ್ತ್ರಿಗಳನ್ನ ಕರೆಸಿದ್ದು ನಿಮ್ಮ ಮಗನ್ನ ಉಳಿಸೋಕ್ಕಾಗಲಿ ಅಥವಾ ನನಗೆ ಒಳ್ಳೇದಾಗಕ್ಕಾಗಲಿ ಅಲ್ಲ, ನಮ್ಮಿಬ್ಬರನ್ನೂ ದೂರ ಮಾಡೋಕ್ಕೆ ಅಲ್ವಾ? ನಾನು ನಿಮಗೆ ಏನು ಅನ್ಯಾಯ ಮಾಡಿದ್ದೀನಿ? ಯಾಕೆ ನೀವಿಬ್ಬರು ನನ್ನನ್ನು ಇಷ್ಟೆಲ್ಲ ದ್ವೇಷ ಮಾಡ್ತಿದ್ದೀರಾ? ನನ್ನನ್ನು ಸಿದ್ದು ಅವ್ರನ್ನ ದೂರ ಮಾಡೋದ್ರಿಂದ ನಿಮಗೇನು ಸಿಗುತ್ತೆ? ನಾವಿಬ್ರು ಖುಷಿಯಾಗಿರೋದನ್ನ ನೋಡಿ ನಿಮ್ಮಿಬ್ಬರಿಗೆ ಯಾಕೆ ಇಷ್ಟು ಹೊಟ್ಟೆ ಕಿಚ್ಚು? ಹಾತೆತ್ತಿದ್ರೆ ಸಾಕು ನಿಮ್ಮಪ್ಪ ಅಮ್ಮ ಸಂಸ್ಕಾರ ಕಲಿಸಿಲ್ವಾ ಅಂತ ಹೇಳ್ತಿರ್ತೀರಲ್ಲ. ಅತ್ತೆ, ನಿಮ್ಮ ತಂದೆ ತಾಯಿ ಇದೇ ಸಂಸ್ಕಾರನ ಹೇಳ್ಕೊಟ್ಟಿರೋದು ನಿಮಗೆ? ಏನು ನೀಲು ಅವರೇ, ನಿಮ್ಮ ಅಪ್ಪ ಅಮ್ಮನೂ ಇದೇನ ಹೇಳ್ಕೊಟ್ಟಿರೋದು? ಅತ್ತೆ, ನಿಮ್ಮ ಕಣ್ಣು ಮುಂದೆ ಒಬ್ಬ ಜೋಡಿ ಖುಷಿಯಾಗಿರಲಿ ಅಂತ ಆಶೀರ್ವಾದಿಸೋದ್ಬಿಟ್ಟು ಬೇರೆ ಮಾಡೋಕ್ಕೆ ನೋಡ್ತಿದ್ದೀರಲ್ಲ, ಯಾಕೆ? ಇವತ್ತು ನನಗೆ ಉತ್ತರ ಬೇಕೇ ಬೇಕು. ಹೇಳಿ. ಯಾಕತ್ತೆ, ಮಾತು ಬರ್ತಿಲ್ವಾ? ನಾನು ನೋಡಿದ ತಕ್ಷಣ ಪಟಪಟ ಅಂತ ಮಾತಾಡ್ತಿದ್ರಿ, ಇವತ್ತು ಯಾಕೋ ಸುಮ್ಮನೆ ಆಗ್ಬಿಟ್ರಿ? ಏನು ನೀಲು ಅವರೇ, ನಿಮ್ಮ ಸಂಸಾರನ ನೀವೇ ನೆಟ್ಟಿಗೆ ನೋಡ್ಕೊಳಕ್ಕಾಗ್ತಿಲ್ಲ, ಅಂಥದ್ರಲ್ಲಿ ನನ್ನ ಸಂಸಾರ ಹಾಳು ಮಾಡೋಕ್ಕೆ ಅತ್ತೆ ಜೊತೆ ಕೈ ಜೋಡಿಸಿದಿರಲ್ಲ, ಯಾಕೆ? ಇದರಿಂದ ನಿಮಗೇನು ಸಿಗುತ್ತೆ? ಮುಳ್ಳಾದರೂ ಗುಲಾಬಿ ಹೂವನ್ನು ಕಾಯುತ್ತೆ, ಆದರೆ ನೀವು ಹೂವಾಗಿದ್ಕೊಂಡು ನನ್ನ ಜೀವನಕ್ಕೆ ಮುಳ್ಳಾಗಕ್ಕೆ ನೋಡ್ತಿದ್ದೀರಲ್ಲ, ಯಾಕೆ? ನೀಲು ಅವರೇ, ನೀವಾದರೂ ಉತ್ತರ ಕೊಡಿ. ಅವಳೇನೇ ಉತ್ತರ ಕೊಡೋದು? ನಾನು ಕೊಡ್ತೀನಿ. ನಿಮಗೆಲ್ಲ ಗೊತ್ತಾದ್ಮೇಲೆ ಇನ್ಯಾಕೆ ನಾನು ಸುಮ್ಮನೆ ಇರಬೇಕು? ಹೌದು ಕಣೆ, ನಿನ್ನನ್ನು ಈ ಮನೆಯಿಂದ ಹೊರಗಾಕೋದಕ್ಕೋಸ್ಕರನೇ ಶಾಸ್ತ್ರಿಗಳನ್ನ ಕರೆಸಿ ವ್ರತ ಪೂಜೆ ಅಂತ ನಾಟಕ ಮಾಡಿಸಿದ್ದು. ಅದರಿಂದ ನೊಂದು ಬೆಂದು ಈ ಮನೆಯಿಂದ ತೊಲಗ್ತೀಯ ಅನ್ಕೊಂಡಿದ್ರೆ ಗೆದ್ಲು ಹುಳ ಕಟ್ಟಿರೋ ಹುತ್ತದಲ್ಲಿ ಹಾವು ಸೇರ್ಕೊಂಡಂಗೆ ಇನ್ನೂ ಇಲ್ಲೇ ಇದೆಯಲ್ಲ.
ಈ ಮನೆಗೆ ನಾನೇ ಬರಲಿಲ್ಲ ಅತ್ತೆ. ನಿಮ್ಮ ಮಗ ಇಷ್ಟಪಟ್ಟು ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದಿದ್ದು. ಇಷ್ಟ ಇಲ್ಲದೆ ಬಂದಿದ್ದಕ್ಕೆ ಇಷ್ಟೊಂದು ಆಟ ಆಡ್ತಿದ್ಯಾ. ಇನ್ನು ಇಷ್ಟಪಟ್ಟು ಬಂದಿದ್ರೆ ಬಂದಿದ್ದ ದಿನಾನೇ ಸೇರು ಹೊತ್ತಂಗೆ ನಮ್ಮನ್ನೆಲ್ಲ ಒದ್ದು ಮನೆಯಿಂದ ಹೊರಗಾಗ್ತಿದ್ದೆ. ಅಯ್ಯೋ ಅತ್ತೆ, ನನಗೆ ಇಂಥ ಬುದ್ಧಿ ನಮ್ಮ ಅಪ್ಪ ಅಮ್ಮ ಕಲಿಸ್ಕೊಟ್ಟೇ ಇಲ್ಲ. ಎಷ್ಟೇ ಕಷ್ಟ ಬಂದರೂ ತಾಳ್ಮೆಯಿಂದ ಎಲ್ಲದನ್ನು ಸಹಿಸ್ಕೊಂಡು ಹೋಗಬೇಕು ಅಂತ ಕಲಿಸಿದ್ದಾರೆ. ಆದರೆ ನೀವು ನೋಡಿದ್ರೆ ಪದೇ ಈ ಥರ ಮಾಡಿ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ದೀರಲ್ಲ. ಭಾವನಾ, ಅದೇನೇ ಆಗಿರ್ಲಿ, ಅತ್ತೆ ಮುಂದೆ ಹೀಗ ಮಾತಾಡೋದು, ಸ್ವಲ್ಪ ಮರ್ಯಾದೆ ಕೊಡೋದನ್ನ ಕಲೀರಿ. ಅಯ್ಯೋ ನೀಲು ಅವರೇ, ನಾನು ಅತ್ತೆಗೆ ಮರ್ಯಾದೆ ಗೌರವ ಎಲ್ಲ ಕೊಡ್ತಾ ಇದ್ದೀನಿ. ಆದರೆ ಅತ್ತೆಗೆ ಅದನ್ನು ತೊಗೊಳಕ್ಕೆ ಬರ್ತಿಲ್ವೇ? ಅತ್ತೆ, ನಾನು ಒಂದು ಹೆಣ್ಣು ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ವಾ ನಿಮಗೆ? ನೀನು ಹೆಣ್ಣೆ ಅಲ್ಲ ಕಣೆ, ನಮ್ಮ ಮನೆಗೆ ಬಕ್ಕರ್ಸ್ಕೊಂಡಿರೋ ಅನಿಷ್ಟ. ನನ್ನ ಮಗನಿಂದ ನಿನ್ನನ್ನು ಯಾಕೆ ದೂರ ಮಾಡ್ತಿದ್ದೀನಿ ಅಂತ ಕೇಳಿದ್ಯಲ್ಲ, ಹೇಳ್ತೀನಿ ಕೇಳು. ನಿನ್ನ ಅವನಿಂದ ದೂರ ಮಾಡಿದ್ರೆ ನನ್ನ ಮಗ ನನಗೆ ವಾಪಸ್ ಸಿಗ್ತಾನೆ ಕಣೆ. ಮಿಕ್ಕಿ, ಇದು 2-4-3-0. ಇದು 24 ಆಯಿತು. ಇದು 12 ಇದೆ. 1-2-0-0-0. ಲಕ್ಷ್ಮಿ, ತಗೋ. ಈ ಸಲ ಹಬ್ಬದ್ದು ಆ ಭಗವಂತ ಕೊಟ್ಟಿರೋದು 52,000 ಆಯಿತು. 52,000ನಾ? ಏನ್ರಿ ಇಷ್ಟೊಂದು ದುಡ್ಡು? ನಂಗೆ ಗೊತ್ತಿತ್ತು ಲಕ್ಷ್ಮಿ, ಈ ಹಬ್ಬದಲ್ಲಿ ಇಷ್ಟು ಸಂಪಾದನೆ ಆಗಿತ್ತು ಅಂತ ನನಗೇನೋ ಮನಸ್ಸಲ್ಲಿ ಅನ್ನಿಸ್ತಿತ್ತು. ಯಾವ್ದಪ್ಪ? ಚಲ್ವಿ, ಈ ಸಲ ಹೂವಿನ ಸಂಪಾದನೆ ಚೆನ್ನಾಗಾಗಿದೆ. ಹೌದು ಮಾವ, ಹಬ್ಬ ಅಲ್ವಾ, ಅದಕ್ಕೆ ಚೆನ್ನಾಗೇ ಆಯ್ತು. ತಕೊಳ್ಳಿ. ಇಲ್ಲಮ್ಮ, ಇದು ನಿನ್ನ ಸಂಪಾದನೆ, ನಿನ್ನ ಹತ್ರನೇ ಇಟ್ಕೋ. ಬೇಡ ವೆಂಕಿ, ಅವಳು ಸಂಪಾದನೆ ಮಾಡಿದ್ದು ಅವಳ ಹತ್ರನೇ ಇಲ್ಲಿ. ಅತ್ತೆ, ನಾವೆಲ್ಲ ಒಂದೇ ಅಂದಮೇಲೆ ನನ್ನ ಬೇರೆ ದುಡ್ಡು ನಿಮ್ ಬೇರೆ ದುಡ್ಡು ಅಂತ ಎಲ್ಲ ಯಾಕೆ? ಈಗ ನಿಮ್ಮ ಹತ್ರನೇ ಇರ್ಲಿ, ಇಟ್ಕೊಳ್ಳಿ. ಬೇಡಮ್ಮ, ಇಟ್ಕೊಳ್ಳಿ ಅತ್ತೆ, ನೀವು ಕೊಡಿ. ನೀವು ಇಬ್ರು ಹಠವಾದಿಗಳಪ್ಪ. ಸರಿ, ತಗೋ, ಅವ್ರ ಖುಷಿ. ಇಷ್ಟೊಂದು ದುಡ್ಡಿದೆಯಲ್ಲ ರೀ, ಏನು ಮಾಡೋದು? ನಿನ್ಗೆ ಏನು ಅನಿಸುತ್ತೆ ಅದು ಮಾಡು. ನಿನ್ನ ನಿರ್ಧಾರನೇ ನಮ್ಮ ನಿರ್ಧಾರ. ಲಕ್ಷ್ಮೀ